ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬರೀ ದುಡ್ಡಷ್ಟೇ ಅಲ್ಲ, ಟ್ಯಾಲೆಂಟ್ ಇದ್ದರೂ ಕೂಡ ಬೆಳ್ಳಿ ಪರದೆ ಮೇಲೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸಿಕೊಟ್ಟಿದ್ದೆ ಈ ಪ್ರದೀಪ್ ರಂಗನಾಥನ್. ಅಷ್ಟಕ್ಕೂ ಈ ಪ್ರದೀಪ್ ರಂಗನಾಥನ್ ಯಾರು, ಇಷ್ಟೊಂದು ಫ್ಯಾನ್ ಫಾಲೋವಿಂಗ್, ಅಷ್ಟೊಂದು ಕ್ರೇಜ್ ಬರೋದಕ್ಕೆ ರೀಸನ್ ಆದರೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇವರು ಹುಟ್ಟಿದ್ದು ಜುಲೈ 25, 1993 ತಮಿಳುನಾಡಿನ ಚೆನ್ನೈಯಲ್ಲಿ. ಇವರು ಅದೇ ಊರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲೂ ಕೂಡ IT ಪದವಿ ಪಡೆದಿದ್ದರು. ಆದರೆ ಇವರಿಗೆ ಕಾಲೇಜು ದಿನದಿಂದಾನೂ ಡೈರೆಕ್ಷನ್ ಮತ್ತು ಸಿನಿಮಾ ಇವುಗಳಲ್ಲಿ ಆಸಕ್ತಿ ಜಾಸ್ತಿ. ಆ ಒಂದು ಕಾರಣಕ್ಕೆ ತಮ್ಮ ಉತ್ತಮ ಸಂಬಳ ಬರ್ತಾ ಇದ್ದ IT ಜಾಬ್ ಕೂಡ ಕ್ವಿಟ್ ಮಾಡಿದ್ರು. ಆರಂಭದಲ್ಲಿ ಯೂಟ್ಯೂಬರ್ ಆಗಿ ಕೂಡ ತೊಡಗಿಸಿಕೊಂಡಿದ್ರು. ಅದಾದ ಮೇಲೆ ವಾಟ್ಸಪ್ ಕಾದಲ್ ಮತ್ತು ಕಾಲೇಜ್ ಡೈರೀಸ್ ಎಂಬ ಕಿರುಚಿತ್ರವನ್ನು ಅವರೇ ಡೈರೆಕ್ಷನ್ ಮಾಡಿದ್ರು. ಅಲ್ಲದೆ ಆ್ಯಕ್ಟಿಂಗ್, ಡೈರೆಕ್ಷನ್ ಹಾಗೂ ಎಡಿಟಿಂಗ್ ಕೆಲಸವನ್ನು ಕೂಡ ತಾವೊಬ್ಬರೇ ಮಾಡ್ತಾಯಿದ್ರು. 2019ನೇ ಇಸ್ವಿಯಲ್ಲಿ ಕೋಮಾಲಿ ಎಂಬ ಚಿತ್ರದ ಮೂಲಕ ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಅದು ಕೂಡ ಪೂರ್ಣ ಪ್ರಮಾಣದ ನಿರ್ದೇಶಕನಾಗಿ. ಇದು ಕಮರ್ಷಿಯಲಿ ತುಂಬ ದೊಡ್ಡ ಸಕ್ಸಸ್ ಕಂಡಿತ್ತು. ಅಲ್ಲದೆ 2021ರಲ್ಲಿ ಸೈಮಾ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಪ್ರಶಸ್ತಿ ಕೂಡ ತಂದುಕೊಟ್ಟಿತ್ತು. ಇದರ ಬಳಿಕ ಆಗಿದ್ದೆಲ್ಲವೂ ಪ್ಯೂರ್ ಮ್ಯಾಜಿಕ್. 2022ರಲ್ಲಿ ಬಿಡುಗಡೆಯಾದ ತಾವೇ ಬರೆದು ನಿರ್ದೇಶಿಸಿ ನಟಿಸಿದಂತಹ ಲವ್ ಟುಡೇ ಚಿತ್ರವು ಇವರ ಕರಿಯರ್ಗೆ ಬ್ರೇಕ್ ತಂದುಕೊಟ್ಟಿತ್ತು. ಅಲ್ಲದೆ ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಆಗಿತ್ತು. ಅಲ್ಲಿಂದ ಇವರು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಸಕ್ಸಸ್ ಮೇಲೆ ಸಕ್ಸಸ್ ಕಂಡರು. ಈ ಹೀರೋ ಚೆನ್ನಾಗಿಲ್ಲ, ನಾನು ನಟಿಸಲ್ಲ ಅಂತ ತುಂಬ ಜನ ಇವರ ಸಿನಿಮಾಗೆ ಹೀರೋಯಿನ್ ಆಗೋಕ್ಕೆ ಹಿಂದೇಟು ಹಾಕ್ತಾ ಇದ್ರು. ಆದರೆ ಒಂದು ಸಲ ಈ ಫೋಟೋವನ್ನು ನೋಡಿ, ತಮ್ಮ ಮೂವಿಗೆ ಯಾವ ಥರ ಹೀರೋಯಿನ್ನ ಇವರು ಸೆಲೆಕ್ಟ್ ಮಾಡಿದ್ರು ಅಂತ. ತಮ್ಮ ಬಿಗಿನಿಂಗ್ ಸ್ಟೇಜಲ್ಲೇ ಹಿಸ್ಟ್ರಿ ಕ್ರಿಯೇಟ್ ಮಾಡಿದರು. ತಾವು ನಟಿಸಿದ ಮೊದಲ 3 ಸಿನಿಮಾ ಅಂದರೆ ಲವ್ ಟುಡೇ, ಡ್ರ್ಯಾಗನ್ ಹಾಗೂ ಡೂಡ್, ಈ 3 ಸಿನಿಮಾಗಳು ಕೂಡ 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದ್ವು. ಮನಸ್ಸಿದ್ರೆ ಹಾಗೂ ಆ ಮನಸ್ಸಲ್ಲಿ ನಿಶ್ಚಲವಾದ ಗುರಿ ಇದ್ದರೆ ಲೈಫಲ್ಲಿ ಏನು ಬೇಕಾದರೂ ಸಾಧಿಸೋಕ್ಕೆ ಸಾಧ್ಯ ಅಂತ ಪ್ರದೀಪ್ ಅವರು ಎಲ್ರಿಗೂ ತೋರಿಸ್ಕೊಟ್ರು. ಇವರ ಮುಂದಿನ ಎಲ್ಲ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.